ಇನ್ನು FSL ವಿಚಾರಕ್ಕೆ ಬಂದುಬಿಡ್ತೀನಿ ನಾನು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ದಿನೇಶ್ ರಾವ್ ಅವರಿದ್ದಾರೆ. ಖ್ಯಾತ ವಿಧಿವಿಜ್ಞಾನ ತಜ್ಞರು. ಬರೀ ಭಾರತ ಅಲ್ಲ, ಅವರು ವೆಸ್ಟ್ ಇಂಡೀಸ್ ಸೇರಿದಂತೆ ಬೇರೆ ಬೇರೆ ದೇಶಗಳು ಸೇರಿದಂತೆ ಅನೇಕ ಕಡೆ ವಿಭಿನ್ನ ಅಟಾಪ್ಸಿ ರಿಪೋರ್ಟ್ಗಳಿಗೆ ಸಂಬಂಧಪಟ್ಟಂತೆ, ಕೊಲೆ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ಮಾಡಿರುವ, ವರದಿ ಕೊಟ್ಟಿರತಕ್ಕಂತಹ ಒಂಥರ ದಿಗ್ಗಜ FSL ತಜ್ಞ ದಿನೇಶ್ ರಾವ್ ನಮ್ಮೊಂದಿಗಿದ್ದಾರೆ. ಸ್ವಾಗತ ದಿನೇಶ್ ರಾವ್ ಅವರೇ ನಿಮಗೆ ಈ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು ರಮಕಾಂತ್. ಸರ್, ಫಸ್ಟ್ ಕ್ವಶನ್ನು, ಇಲ್ಲಿ ಅನೇಕರು ಮಾಫಿ ಸಾಕ್ಷ್ಯಗಳಾಗಿದ್ದಾರೆ, ಒಪ್ಕೊಂಡ್ಬಿಟ್ಟಿದ್ದಾರೆ, ನಾವು ಮಾಡಲಿಲ್ಲ ಇವರೇ ಮಾಡಿದ್ದು ಅಂತ ಹೇಳಿದ್ದಾರೆ, ನಮ್ಮನ್ನು ಬಿಟ್ಟುಬಿಡಿ ಅಂತ ಕೇಳ್ಕೊಂಡಿದ್ದಾರೆ. ಇದೆಲ್ಲವನ್ನು ಕೇಳ್ತಾ ಇದ್ದೀವಿ ಸರ್ ನಾವೀಗ. ಇಲ್ಲಿ ಯಾರೇ ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಹೇಳಿಕೆ ಕೊಟ್ಟ ಮೇಲೂ ಕೂಡ ಉಲ್ಟಾ ಹೊಡೆಯಬಹುದು. ಆದರೆ ಸಾಕ್ಷಿಗಳು, ಡಿಜಿಟಲ್ ಎವಿಡೆನ್ಸ್ಗಳು, FSLಗೆ ಸಂಬಂಧಪಟ್ಟಂಥ ಏನೇನು ಅಲ್ಲಿಗೆ ತಲುಪಿದ್ಯೋ ಆ ಎವಿಡೆನ್ಸ್ಗಳಿದೆಯಲ್ಲ, ಇವು ಇಂಡಿಯಾದಲ್ಲಿ ಚೆಕ್ ಮಾಡಿದ್ರು ಅದೇನೆ, ಅಮೆರಿಕಲ್ಲಿ ಚೆಕ್ ಮಾಡಿದ್ರು ಅದೇನೆ, ಅಫ್ಘಾನಿಸ್ತಾನದಲ್ಲಿ ಚೆಕ್ ಮಾಡಿದ್ರು ಅದೇನೆ. ಈ ರಿಪೋರ್ಟ್ಗಳೇನು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೌ ಇಂಪಾರ್ಟೆಂಟ್ ಈಸ್ FSL ಎವಿಡೆನ್ಸ್ಗಳು ಅಂತ? FSL ಎವಿಡೆನ್ಸ್ ಇದು ಫಾರ್ ಇಂಪಾರ್ಟೆಂಟ್ ರಮಕಾಂತ್. ಒಂದೇನಂದ್ರೆ, ಈಗ ನೀವು ಮೊದಲೇ ಹೇಳಿದಾಗೆ ದ ಸ್ಟೇಟ್ಮೆಂಟ್ ಗಿವನ್ ಟು ದ ಪೊಲೀಸ್, ಅವರು ಇಟ್ಸ್ ಬೌಂಡ್ ಟು ಚೇಂಜ್. ಓಕೆ, ಯಾಕಂದ್ರೆ ಒನ್ಸ್ ಕೋರ್ಟ್ ಹೋಗಿದ ತಕ್ಷಣ ದೇ ಆರ್ ಲೈಕ್ಲಿ ಟು ಚೇಂಜ್. ಸೊ ಅದರಿಂದ ಈಗ ಅವರು ಹೇಳೋದಕ್ಕೆ ಕೊರಾಪರೇಷನ್ ಏನು? ಕೊರಾಪರೇಷನ್ ಇಸ್ ದ ಎವಿಡೆನ್ಸ್. ಅಂದ್ರೆ ರಿಲೇಷನ್ ಟು ದ ಕ್ರೈಮ್ ಸೀನು, ಇಲ್ಲ ರಿಲೇಷನ್ ಟು ದ ಬಾಡಿ. ಸೊ ಇದಕ್ಕೆ ಏನೇನು ಎವಿಡೆನ್ಸ್ ಇದೆ ಅದೆಲ್ಲ ಏನು ಶೇಖರಣೆ ಮಾಡ್ಬೇಕಾಗ್ತದೆ. ಆ ಶೇಖರಣೆ ಮಾಡಿ ದೆನ್ ಓನ್ಲಿ ದ ರಿಲೇಶನ್ಶಿಪ್ ಆಫ್ ದ witness or the accused to the crime is established. ಅದಕ್ಕೆ this is the basics of forensic science. ಅದಕ್ಕೆ ನಾವು ಲೊಕಾರ್ಡ್ಸ್ ಪ್ರಿನ್ಸಿಪಲ್ ಅಂತ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ ನಾವು. ಸೊ ಇಡೀ ಫೋರೆನ್ಸಿಕ್ ಸೈನ್ಸ್ ಇಸ್ ಬೇಸ್ಡ್ ಆನ್ ದಟ್ ಪರ್ಟಿಕ್ಯುಲರ್ ಪ್ರಿನ್ಸಿಪಲ್. ಅಂದ್ರೆ ಯಾವುದೇ ಅಪರಾಧ ಆದಾಗ ಆ ಅಪರಾಧಿಗೂ ಅಪರಾಧಕ್ಕೂ ಯಾವ್ದಾದ್ರೂ ಒಂದು ಕನೆಕ್ಷನ್ಸ್ ಇದ್ದೇ ಇರುತ್ತೆ. ಸೊ ದಟ್ ಇಸ್ ಇನ್ ದ ಫಾರ್ಮ್ ಆಫ್ ಮೆಟೀರಿಯಲ್ ಎವಿಡೆನ್ಸು, ಟ್ರೇಸ್ ಎವಿಡೆನ್ಸು, ಬಾಲಾಜಿಕಲ್ ಎವಿಡೆನ್ಸು. ಸೊ ಇದನ್ನ ಶೇಖರಣೆ ಮಾಡಿ ಅದನ್ನ ಕೋರಿಲೇಟ್ ಮಾಡದೆ ತನಿಖಾಧಿಕಾರಿಯ ಮೊದಲ ಕರ್ತವ್ಯ, ನಾಟ್ ಜಸ್ಟ್ ಮಿಯರ್ ಸ್ಟೇಟ್ಮೆಂಟ್. ಅದರಲ್ಲಿ ಈಗ ಹೊಸ ಬಂದಿರತಕ್ಕಂಥದ್ದು ಏನಂದ್ರೆ ದ ಟೆಕ್ನಿಕಲ್ ಎವಿಡೆನ್ಸ್, ದಟ್ ಈಸ್ ಲೈಕ್ CCTVದು, ಈ ಮೊಬೈಲು, ದೇರ್ ಆರ್ ಆಡಿಂಗ್ ಅಪ್ ಟು ದ ಫರ್ದರ್ ಎವಿಡೆನ್ಸಸ್. ಬಟ್ ಡೆಫಿನೆಟ್ಲಿ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಸ್ಟೇಟ್ಮೆಂಟ್ ಇಟ್ ಸೆಲ್ಫ್. ಸರ್, ಈಗ ಈ ವಿಚಾರಗಳಲ್ಲಿ ನೀವು ಅನೇಕ ಕೇಸ್ಗಳನ್ನು ತನಿಖೆ ಮಾಡಿದ್ದೀರಿ. ನಿಮ್ಮ ಅನುಭವಕ್ಕೆ ಒಂದು ಡೆಡ್ ಬಾಡಿಯನ್ನು ನೋಡಿದ್ರೆ ಸಾಕು ಹೇಗಾಗಿರಬಹುದು ಅಂತೇಳಿ ಒಂದು 60-70% ಆ್ಯಕ್ಯುರೇಟಾಗಿ ಹೇಳಬಲ್ಲಿರಿ ನೀವು. ಈ ಕೇಸ್ಗಳಲ್ಲಿ ಟೆಕ್ನಿಕಲ್ ಎವಿಡೆನ್ಸ್, ಡಿಜಿಟಲ್ ಎವಿಡೆನ್ಸ್ ಮತ್ತು ಈ ವಿಚಾರದಲ್ಲಿ FSLಗೆ ಈಗ ಬ್ಲಡ್ ಸ್ಯಾಂಪಲ್ ಬರಬಹುದು, ನಿಮಗೆ ಕೂದಲ ಸ್ಯಾಂಪಲ್ ಬರಬಹುದು, ಅದರ ಒಂದು ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಾಕ್ಷ್ಯಗಳು ನಿಮಗೆ ಸಿಕ್ಕಿರಬಹುದಾಗುತ್ತೆ. ಇದರಲ್ಲಿ ತುಂಬ ಕ್ರೂಷಿಯಲ್ ಅಂತ ನಿಮ್ಗೆ ಯಾವ್ದು ಅನ್ಸುತ್ತೆ ಸರ್? ತುಂಬಾ ಕ್ರೂಷಿಯಲ್ ಅಂದ್ರೆ ನೋಡಿ, ಇದರಲ್ಲಿ ತುಂಬಾ ಕ್ರೂಷಿಯಲ್ ಅಂದ್ರೆ ಒನ್ ಇಸ್ ಎಸ್ಪೆಷಲಿ ಇನ್ ಮರ್ಡರ್ ಲೈಕ್ ದಿಸ್, ಒನ್ ಇಸ್ ದ ಬ್ಲಡ್. ಬ್ಲಡ್ ರಕ್ತ ಏನಿದೆ, ವಿಕ್ಟಿಮ್ ರಕ್ತ, ಈ ಅಕ್ಯೂಸ್ಡ್ ಯಾರಿದ್ದಾರೆ, ಸಸ್ಪೆಕ್ಟ್ಸ್ ಯಾರಿದ್ದಾರೆ, ಅವರ ಬಟ್ಟೆಗಳ ಮೇಲೆ, ಅವರ ಕೈಗಳ ಮೇಲೆ, ಅವರ ಬಾಡಿಗಳ ಮೇಲೆ, ಅವರ ಶೂಗಳ ಮೇಲೆ, ಇಫ್ ದಟ್ ಈಸ್ ಕೋರಿಲೇಟೆಡ್, ದಟ್ಸ್ ಎ ವೆರಿ ಗುಡ್ ಎವಿಡೆನ್ಸ್. ನೋ ಬಡಿ ಕ್ಯಾನ್ ಡಿಸ್ಪ್ಯೂಟ್ ದಟ್ ಪರ್ಟಿಕ್ಯುಲರ್ ಎವಿಡೆನ್ಸ್. ಅದು ತುಂಬಾನೇ ಮಹತ್ವದ್ದು. ಎರಡನೇದು, ಈಗ CCTV ಎವಿಡೆನ್ಸ್. CCTV ನಲ್ಲಿ ಎದ್ದು ಕಾಣಿಸ್ತಾ ಇರೋದು, ದಟ್ ಇಸ್ ಸೆಕೆಂಡ್ ಒನ್. ಅಂಡ್ ಮೂರನೇದು, ಈಗ ಅಲ್ಲಿರ್ತಕ್ಕಂಥ ಫಿಂಗರ್ ಪ್ರಿಂಟ್ಸ್ ಏನಾದ್ರೂ ಆ ಜಾಗದಲ್ಲಿ ಇದ್ದಾಗ ದಟ್ ಕ್ಲಿಯರ್ಲಿ ಆಲ್ಸೋ ಕನ್ಫರ್ಮ್ಸ್ ದೇರ್ ಪ್ರೆಸೆನ್ಸ್. ಇದರಲ್ಲಿ DNA ಅಷ್ಟು ದೊಡ್ಡ ರೋಲ್ ಇರಲ್ಲ, ಯಾಕಂದ್ರೆ ಐಡೆಂಟಿಫೈಡ್ ಬಾಡೀಸ್ ಎಲ್ಲ ಇದೆ. ಬಟ್ ಡೆಫಿನೆಟ್ಲಿ ದಟ್ ಕ್ಯಾನ್ ಬಿ ಟೇಕನ್ ಫಾರ್ ಫರ್ದರ್ ಕನ್ಫರ್ಮೇಶನ್. ಆಮೇಲೆ ನಾಲ್ಕನೇದು, ಈ ಸತ್ತಿರ್ತಕ್ಕಂಥ ವ್ಯಕ್ತಿಯ ಎನಿ ಬಿಲಾಂಗಿಂಗ್ಸ್, ಪರ್ಸನಲ್ ಬಿಲಾಂಗಿಂಗ್ಸ್ ಅಂತೀವಿ, ಏನಾದ್ರು ಅವನದು ಶೂ ಇರ್ಬೋದು, ಇಲ್ಲ ಅವನ ವಾಚು, ನೀವ್ ಹೇಳಿದಾಗ ಅವನ ಉಂಗುರ, ಇಲ್ಲ ಅವನ ಬಟ್ಟೆ, ಅದೇನಾದ್ರೂ ಈ ಸಸ್ಪೆಕ್ಟ್ಸ್ ಜಾಗದಲ್ಲಿ ಏನಾದ್ರೂ ಸಿಕ್ಕಿದ್ರೆ, ಐ ಥಿಂಕ್ ದಟ್ ವಿಲ್ ಬಿ ಅ ಸ್ಟ್ರಾಂಗ್ ಎವಿಡೆನ್ಸ್ ವಿಚ್ ದೇ ಕ್ಯಾನ್ ನೆವರ್ ಎಸ್ಕೇಪ್. ಸರ್, ನಮ್ಗಿರೋ ಮಾಹಿತಿ, ದಿಸ್ ಇಸ್ ಹೌ ನಮಗಿರೋ ಮಾಹಿತಿ, ಇದರಲ್ಲಿ ರಘು ಅಂತ ಒಬ್ಬ ವ್ಯಕ್ತಿ ಬರ್ತಾನೆ ಸರ್, ಚಿತ್ರದುರ್ಗದಲ್ಲಿ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅಂತ. ಈ ರೇಣುಕಾಸ್ವಾಮಿ ಮರ್ಡರ್ ಆಗಿ ಡೆಡ್ ಬಾಡಿನ ತೊಗೊಂಡು ಹೋಗಿ ಕಾಮಾಕ್ಷಿಪಾಳ್ಯ ಲಿಮಿಟ್ಸಲ್ಲಿ ಬಿಸಾಕಬೇಕಾದ್ರೆ ಆ ಟೈಮಲ್ಲೋ ಕಾರಲ್ಲೋ ಆ ರೇಣುಕಾಸ್ವಾಮಿಯ ಚೈನು, ಉಂಗುರ, ಒಂದು ಕಡಗ, ಬೆಳ್ಳಿ ಕಡಗ, ಇವೆಲ್ಲ ಮತ್ತೆ ವಾಚ್, ಕೈಗಡಿಯಾರ, ಇದನ್ನು ಕೂಡ ತಗೊಂಡು ಹೋಗಿದ್ದಾನೆ. ಮತ್ತು ಚಿತ್ರದುರ್ಗದಿಂದ ಅವನ ಹೆಂಡ್ತಿನ ಕರೆದು ಬೆಂಗಳೂರಿಗೆ ಕಟ್ಟಿಬಿಟ್ಟು ವಾಪಸ್ ಕಳಿಸಿದ್ದಾನೆ ವಿತ್ 4 lakh rupees.
4 ಲಕ್ಷ ರೂಪಾಯಿ ಕೂಡ ಅಲ್ಲಿ ಜಪ್ತಿ ಮಾಡ್ಕೊಂಡಿದ್ದಾರೆ ಸರ್. ಸೊ ಇದು ಏನನ್ನ ಪ್ರೂವ್ ಮಾಡ್ಲಿಕ್ಕೆ ಸಾಕಾಗುತ್ತೆ ಅಂತ? Oh, that is very good evidence to confirm that is involvement in the crime. ಓಕೆ. ಮತ್ತೆ Very good evidence. ಮತ್ತು ಈ ಕ್ರೈಮು ಬೇರೆಯವರ ಸುತ್ತಲೂ ಎಷ್ಟು ಸುತ್ತಾ ಇದೆಯೋ ಅದಕ್ಕಿಂತ ಜಾಸ್ತಿ ಒಂದು ರೌಂಡ್ ಹೊಡಿತಾ ಇರೋದು ಟುವರ್ಡ್ಸ್ ದರ್ಶನ್ ಅಂತ. ದರ್ಶನ್ ಒಬ್ಬ ಸೆಲೆಬ್ರಿಟಿ, ಒಬ್ಬ ದೊಡ್ಡ ನಟ. ಈ ಒಂದು ಕಾರಣ ಕೂಡ ಇದರ ಹೈಪಿಂಗಲ್ಲಿ, ಹೈಲೈಟಲ್ಲಿ ಒಂದು ಕಾರಣ ಆಗಿರಬಹುದು. ಆದರೆ ದರ್ಶನನ್ನು ನಾವೆಲ್ಲ ಸೇರಿ ಪಾರು ಮಾಡಬೇಕು ಅಂತ ಕೂಡ ಒಂದಿಡೀ ಟ್ರೂಪ್, ಒಂದಿಡೀ ಗ್ರೂಪ್ ಡಿಸೈಡ್ ಮಾಡಿದ್ರೆ ಇಸ್ ದರ್ ಎನಿ ವೇ? ಅಲ್ಲ ನೋಡಿ, ಈಗ ಡಿಫೆನ್ಸಸ್ ನೋಡಿ, ವಾಟ್ ಹ್ಯಾಪನ್ಸ್ ಇಸ್ ರಮಕಾಂತ್, ನಮ್ಮ ಅನುಭವದಲ್ಲಿ ಹೇಳಬೇಕಾದ್ರೆ ದಿ ಎವಿಡೆನ್ಸ್, ಮೊದಲೇ ಹೇಳಿದಾಗೆ ಎವಿಡೆನ್ಸ್ ಇಸ್ ವೆರಿ ವೈಟಲ್ ಟು ಕೋರಿಲೇಟ್ ದ ಅಕ್ಯೂಸ್ ಆರ್ ಸಸ್ಪೆಕ್ಟ್ ಟು ದ ಕ್ರೈಮ್. ಒಂದು, ಈ ಎವಿಡೆನ್ಸ್ ಕಲೆಕ್ಷನ್, ಐಡೆಂಟಿಫಿಕೇಶನ್ ಆಫ್ ದ ಎವಿಡೆನ್ಸ್ ಕಲೆಕ್ಷನ್, ದ ವೇ ಇಟ್ ಇಸ್ ಪ್ರಿಸರ್ವ್ಡ್ ಅಂಡ್ ಪ್ಯಾಕ್ಡ್, ದ ವೇ ಇಟ್ ಇಸ್ ಸೆಂಟ್ ಟು ದ ಫೋರೆನ್ಸಿಕ್ ಲ್ಯಾಬ್, ಅಂಡ್ ಅಲ್ಲಿಂದ ಹೇಗೆ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತೀವಲ್ಲ, ದಿ ಹೋಲ್ ಥಿಂಗ್ ವಿ ಕಾಲ್ ಇಟ್ ಅಸ್ ಚೈನ್ ಆಫ್ ಕಸ್ಟಡಿ. ಈ ಚೈನ್ ಆಫ್ ಕಸ್ಟಡಿನಲ್ಲೇ ಮೆಜಾರಿಟಿ ಆಫ್ ದ ಏನಂದ್ರೆ ಎರರ್ಸ್, ಅಂದ್ರೆ ತಪ್ಪುಗಳು ಇದರಲ್ಲೇ ನಡೆಯೋದು. ಪ್ಲಸ್ ಇದನ್ನೆಲ್ಲ ಯಾವುದೇ ಎವಿಡೆನ್ಸ್ ಎಲ್ಲ ಪ್ರಿಸರ್ವ್ ಮಾಡ್ಬೇಕಾದ್ರೆ, ಕಲೆಕ್ಟ್ ಮಾಡ್ಬೇಕಾದ್ರೆ ಈ ಪಂಚಾಸು, ಈ ವಿಟ್ನೆಸಸ್ ಅಂತ ಏನ್ ಹೇಳ್ತೀವಿ, ಅವರ ಸಹಿ ಬೇಕಾಗ್ತದೆ. ಈ ವಿಟ್ನೆಸಸ್ ಇಂದ ಹಾಸ್ಟೈಲ್ ಆಗೋದು, ಆ ವಿಟ್ನೆಸಸ್ ಅವತ್ ನೋಡಿದೀನಿ ಅನ್ನೋದು, ಕೋರ್ಟ್ ಅಲ್ಲಿ ಬಂದು ನಾನು ನೋಡಿಲ್ಲ, ಅದೇ ನನ್ಗೆ ಆತರ ಅನ್ನಿಸ್ತು ಅಂದಾಗ ದ ಎವಿಡೆನ್ಸಸ್ ವಿಲ್ ಬಿಕಮ್ ನಾನ್ ರಿಲಯಬಲ್, ಅಂದ್ರೆ ಇಟ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಬೈ ದ ಕೋರ್ಟ್ ಆಫ್ ಲಾ. ಸೊ ಅವಾಗ ಏನಾಗ್ತದೆ, ಇಲ್ಲ ವಿಟ್ನೆಸಸ್ ಇಲ್ಲಿಂದ ತಕೊಂಡು ಲ್ಯಾಬ್ಗೆ ಕಳ್ಸೋಷ್ಟ್ರೊಳಗೆ ಅದ್ರಲ್ಲಿ ಏನಾದ್ರು ಡ್ಯಾಮೇಜ್ ಆಗೋದು, ಇಲ್ಲ ಲೇಬಲ್ ಕಿತ್ತೋಗೋದು, ಇಲ್ಲ ಇದು ಎವಿಡೆನ್ಸ್ ಇಟ್ ಸೆಲ್ಫ್ ಟ್ಯಾಂಪರಿಂಗ್ ಆಗ್ಬಿಡೋದು, ಅವಾಗ ದಟ್ ಇಟ್ ಸೆಲ್ಫ್ ಎವಿಡೆನ್ಸ್ ವಿಲ್ ಬಿಕಮ್ ನಾನ್ ರಿಲಯಬಲ್. ಅವಾಗ ಯಾವುದು ಒಂದೊಂದ್ಸಲಿ ವೈಟಲ್ ಎವಿಡೆನ್ಸ್ ನ ಈ ತರ ಮಾಡಿ ಹಾಳಾಗೋದು ನಾವು ನೋಡಿದ್ದೇವೆ, ಕೇಸ್ ಬಿದ್ದೋಗ್ಬಿಡುತ್ತೆ. ಸೊ ಐ ಥಿಂಕ್ ದಿಸ್ ಇಸ್ ವೇರ್ ದಿಸ್ ಪರ್ಟಿಕ್ಯುಲರ್ ಎರರ್ಸ್ ಏನಿದೆ, ಇದು ಇಟ್ ವಿಲ್ ಬಿ ಟೇಕನ್ ಟು ದ ಅಡ್ವಾಂಟೇಜ್ ಬೈ ದ ಡಿಫೆನ್ಸ್ ಲಾಯರ್ಸ್ ಟು ದ ದರ್ಶನ್. ಸೊ ಇದನ್ ಮಾಡ್ತಾರೆ. ಬಟ್ ನನ್ಗನ್ಸುತ್ತೆ ಇದನ್ನೆಲ್ಲ ಅನುಭವ ಇರ್ತಕ್ಕಂಥ ಆಫೀಸರ್ ಇರೋದ್ರಿಂದ ಇದೆಲ್ಲ ತುಂಬಾ ಜಾಗರೂಕತೆಯಿಂದ ನೋಡಿರ್ತಾರೆ. ಅದಕ್ಕೆ ನಾನು ಒಂದ್ಸಲಿ ನಾನು ಸಜೆಸ್ಟ್ ಮಾಡಿದೆ, ಆಲ್ ದಿಸ್ ಕಲೆಕ್ಷನ್ ಆಫ್ ದ ಎವಿಡೆನ್ಸಸ್ ಇದಕ್ಕೆಲ್ಲ ಒಬ್ಬ ಪ್ರಾಸಿಕ್ಯೂಟರ್ ನ ಸೂಪರ್ವಿಷನ್ ಅಲ್ಲಿ ಮಾಡಿದ್ರೆ ತುಂಬಾ ಉತ್ತಮ. ಸೊ ದಟ್ ಇಟ್ ವಿಲ್ ಬಿಕಮ್ ಎ ಫುಲ್ ಪ್ರೂಫ್ ಎವಿಡೆನ್ಸ್. ಯಾರು ಟ್ಯಾಂಪರ್ ಮಾಡ್ಲಿಕ್ಕೆ ಆಗೋದಿಲ್ಲ. ದಟ್ ವಿಲ್ ಹೆಲ್ಪ್ ಇನ್ ದ ಇನ್ವೆಸ್ಟಿಗೇಷನ್ ಅಂತ. ಇನ್ನೊಂದು ಸರ್ ಇಲ್ಲಿ ಪ್ರಶ್ನೆ, ಈಗ ಕೊಲೆ ಆದಮೇಲೆ ಆ ಕೊಲೆ ನಡೆದ ಸಮಯದಿಂದ 24 hours ಎಷ್ಟು ಮಹತ್ವ ಪಡ್ಕೊಡುತ್ತೆ? ನಮ್ಗೆ ಗೊತ್ತಿರೋ ಪ್ರಕಾರ ಕೊಲೆ ಆದ 2 ದಿನ ಆದಮೇಲೆ ಎಲ್ಲ ಆಚೆ ಬಂದಿದೆ ಅಂತ ಗೊತ್ತಾಗುತ್ತೆ ಸರ್. ಆಗ ನೀವು ಶೆಡ್ಗೆ ಹೋದಾಗ ಅಲ್ಲಿ ನಿಮಗೆ ಸಿಗುವಂಥ ಎವಿಡೆನ್ಸ್ಗಳಿಗೂ, ಕಾರಲ್ಲಿ ಏನೋ ಕೂದಲು ಸಿಕ್ತು, ಬ್ಲಡ್ ಸಿಕ್ತು, ಯಾವುದೋ ಬಟ್ಟೆ ಸುತ್ತಿದ್ರು, ಆ ಎವಿಡೆನ್ಸ್ಗಳಿಗೂ, ಮತ್ತು ಅವ್ನು ಯಾವುದೋ ಬೆಲ್ಟಲ್ಲಿ ಹೊಡೆದಿದ್ರು, ಶೂನಲ್ಲಿ ಹೊಡೆದಿದ್ರು, ಚಪ್ಪಲಿಲಿ ಹೊಡೆದಿದ್ರು, ಮೆಗ್ಗರಿಂದ ಒಂದು ಕರೆಂಟ್ ಶಾಕ್ ಕೊಟ್ಟಿದ್ರು, ಈ ವಿಚಾರಗಳೆಲ್ಲ ಇದೆಯಲ್ಲ ಸರ್. ಆಗ ಆ ಟೈಮಲ್ಲಿ ಸುಮಾರು 48 ಗಂಟೆ ದಾಟಿಬಿಟ್ಟಿದ್ದಾಗ ಆ ಸಾಕ್ಷ್ಯಗಳ ಮಹತ್ವ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಡೆಫಿನೆಟ್ಲಿ. ಸಿ, ಒಂದು, ನಾವು ಎಲ್ಲದಕ್ಕಿಂತ ಈ ಕೇಸ್ನಲ್ಲಿ ತುಂಬಾ ಯಾರಿಗಾದ್ರೂ ಧನ್ಯವಾದ ಹೇಳ್ಬೇಕು ಅಂದ್ರೆ, ಯಾರು ಬಾಡಿ ಡಿಟೆಕ್ಟ್ ಮಾಡಿದಾರೆ ನೋಡಿ ಮಾರ್ನಿಂಗ್, ದಟ್ ಪರ್ಸನ್ ಶುಡ್ ಬಿ ಥ್ಯಾಂಕ್ಡ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರು ಏನಾದ್ರೂ ಬಾಡಿ ನೋಡೋದು 1 ದಿನ ನಂತರ ನೋಡ್ಬಿಟ್ಟಿದ್ರೆ ನಮ್ಗೆ ಯಾವುದೇ ಎವಿಡೆನ್ಸ್ ಸಿಗದೆ ಬಾಡಿ ಕೊಳ್ತೋಗ್ತಾ ಇತ್ತು. ಇಂಜುರೀಸ್ ಎವಿಡೆನ್ಸ್ ಸಿಗ್ತಾ ಇರ್ಲಿಲ್ಲ, ಯಾವ್ದ್ರಿಂದ ಆಗಿದೆ ಅಂತ ಹೇಳಕ್ ಆಗ್ತಿರ್ಲಿಲ್ಲ. ಈವನ್ ಸಾವು ಯಾವ ಕಾರಣದಿಂದ ಆಗಿದೆ ಅಂತ ಹೇಳೋದು ಕಷ್ಟ ಆಗ್ಬಿಡ್ತಿತ್ತು. ದಟ್ ಈಸ್ ಒನ್. ಎರಡನೇದು, ಈ ನೀವೇನು ಈ ಮೆಟೀರಿಯಲ್ಸ್ ಇಲ್ಲ ಆಬ್ಜೆಕ್ಟ್ಸ್ ಯಾವ್ದು ಇದು ಮಾಡೋ, ಬೆಲ್ಟ್ ಆಗಿರ್ಲಿ, ಇಲ್ಲ ಸ್ಟಿಕ್ ಆಗಿರ್ಲಿ, ಇಲ್ಲ ಹೀಟರ್ ಇಂದು ವಸ್ತು ಆಗಿರ್ಲಿ, ಅದ್ ಯಾವ್ದು ಯೂಸ್ ಮಾಡಿದ್ದಾರೆ, ಅದು 48 ಗಂಟೆ ಮೇಲೆ ಅದ್ರ ಮೇಲೆ ಕಲೆ ಇವ್ರು ತೊಳೆದಿರ್ಬೋದು. ಮೋಸ್ಟ್ ಆಫ್ ದ ಟೈಮ್ ಸಸ್ಪೆಕ್ಟ್ಸ್ ಏನ್ ಮಾಡ್ತಾರೆ, ಅದನ್ನ ತೊಳೆದ್ಬಿಟ್ಟು ಇಟ್ಟಿರ್ತಾರೆ. ಆದ್ರೂನು ಏನಾಗುತ್ತೆ ಅಂದ್ರೆ, ಈ ವಸ್ತುವಿಂದ ದೇಹಗಳಿರ್ತಕ್ಕಂಥ ಗಾಯಗಳಿಗೆ ಹೋಲಿಕೆ ಇದೆ ಅಂತ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ಹೋಲಿಕೆಗೆ ಅದರಲ್ಲಿ ಇರ್ತಕ್ಕಂಥ ವಸ್ತು ಆ ಮೆಟೀರಿಯಲ್ ಮೇಲೆ ಸಿಕ್ಕಿದ್ರೆ ದಟ್ ವಿಲ್ ಬಿ ಅ ವೆರಿ ಗುಡ್ ಎವಿಡೆನ್ಸ್. ಸಿಗದೆ ಇದ್ರೂನು ಬಟ್ ದಿಸ್ ವಿಲ್ ಕಾಸ್ ಸಿಮಿಲರ್ ಸಚ್ ಇಂಜುರೀಸ್ ಅಂತ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ಕೊಡ್ತೇವೆ. ಸೊ ದಟ್ ಇಟ್ ಸೆಲ್ಫ್ ಇಸ್ ಎನಫ್ ಟು ಪ್ರೂವ್ ಇನ್ ದ ಕೋರ್ಟ್ ದಟ್ ದಿಸ್ ವಾಸ್ ಯೂಸ್ಡ್ ಅಂತ.